ಮಲ್ಲಿ, ಮಿಥಿಲಾ ಹಾಗೆಲ್ಲ ರಾಂಗ್ ಡಿಸಿಷನ್ ತಗೊಳ್ಳಲ್ಲ. ನೆನ್ನೆ ಏನೋ ಗೊತ್ತಿಲ್ಲದೆ ಹಾಗಾಗಿದೆ, ಬೇಜಾರು ಮಾಡ್ಕೋಬೇಡ. ನೆನ್ನೆ ಆಗಿದ್ದ ಅವಮಾನನ ಮನಸ್ಸಲ್ಲಿ ಇಟ್ಕೋಬೇಡ ಮಲ್ಲಿ. ನನಗಂತ ನೀನು ವಾಪಸ್ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಪರವಾಗಿಲ್ಲ ಮೇಡಮ್, ರೇವತಿ ಅಮ್ಮ ಕಾಣದೇ ಇದ್ದಿದ್ದ ನೋವಲ್ಲಿ ಒಂದು ಮಾತು ಬಂದೋಯ್ತು ಅಷ್ಟೆ. ಅಷ್ಟಕ್ಕೆ ನೀವು ಅವಮಾನ ಅನ್ನೋ ದೊಡ್ಡ ಪದನ ಬಳಸಬೇಡಿ. ಆದರೂ ನನ್ನ ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ನಮ್ಮ ಮನೆ ತನಕ ಬಂದು ಕ್ಷಮೆ ಕೇಳಿದ್ದಾರೆ. ಆ ದೊಡ್ಡತನದ ಮುಂದೆ ನಂದು ಯಾವ ಲೆಕ್ಕ ಮೇಡಮ್? ಮನೆವರೆಗೂ ಬಂದ್ರ, ಕ್ಷಮೆನೂ ಕೇಳಿದ್ರ? ಯಾರು? ವಿರಾಟ್ ಸರ್. ವಿರಾಜ? ಅಯ್ಯೋ, ಈ ನಾಟಕನ ಮನೆಯಲ್ಲೂ ಮುಂದುವರಿಸ್ಬೇಕಾ? ಇವನು ವಿರಾಜ್. ಹೌದು, ನಾವೇ ಕ್ಷಮೆ ಕೇಳಿ ಕರ್ಕೊಂಬಂದ್ವಿ. ನಾವಾ? ನಾನು ಮತ್ತೆ ಕಾರು. ಏನಂದೆ? ಅಡುಗೆ ಮಾಡು ಅಂತ ಹೇಳ್ತಿದ್ದೆ. ಅಮ್ಮ ಬೆಳಿಗ್ಗೆಯಿಂದ ನಾಗು ಜೊತೆ ಒದ್ದಾಡಿ ಸುಸ್ತಾಗಿರ್ತಾರಲ್ಲ, ಅವ್ರಿಗೊಂದು ಬಿಡುಗಡೆ ಬೇಕಲ್ವಾ? ಅಣ್ಣ, ತಪ್ಪು ನಿಮ್ಮಿಂದ ಆಗಿಲ್ಲ ಅಂತ ಗೊತ್ತಿದ್ರು ಹೋಗಿ ಕ್ಷಮೆ ಕೇಳಿ ಕರ್ಕೊಂಡು ಬಂದಿಲ್ಲ ಮಗನೆ. ಈ ಗುಣ ನಂಗೆ ತುಂಬ ಇಷ್ಟ ಆಯಿತು. ಈ ಗುಣ ಹೀಗೆ ಮುಂದುವರಿಲಿ. ಸದ್ಯ ಬಚಾವಾದೆ, ಅವಿ ಅಂತ ಹೇಳಲಿಲ್ಲ. ಅಮ್ಮ, ನೀವು ನನ್ನ ಹೊಗಳ್ತಾನೆ ಇರ್ತೀರಾ ಇಲ್ಲ ಮಲ್ಲಿಗೆ ಏನು ಅಡುಗೆ ಮಾಡಬೇಕು ಅಂತ ಹೇಳ್ತೀರಾ? ನೀವು ಹೇಳಲಿಲ್ಲ ಅಂದರೆ ಮತ್ತೆ ಇಲ್ಲಿ ಕೆಲಸ ಇಲ್ಲ ಅಂತ ಅವಳೇ ಬಿಟ್ಟೋಗ್ತಾಳೆ ಅಷ್ಟೇ. ಏ ಅಣ್ಣ, ಅದೇಂಗ ಹೋಗ್ಬಿಡ್ತಾಳೆ? ಹೋಗೋದಕ್ಕೆ ನಾನು ಬಿಡ್ಬೇಕಲ್ಲ. ಬಾ ಕುಕ್ತಂಗಿ, ನಿಂತ್ಕೋ. ನೀನ್ ಒಳಗಡೆ ಹೋಗೋ ಹಾಗಿಲ್ಲ. ಮಿಥಿಲಾ, ಮಲ್ಲಿ ಮತ್ತೆ ಕೆಲ್ಸಕ್ಕೆ ಬರಲಿ ಅಂತ ನಾನೇ ಹೇಳಿ. ನೀನ್ ಮತ್ತೆ ಅಡ್ಗೆ ಮನೆ ಹೋಗೋಕ್ ಮುಂಚೆ ನನ್ನ ಕ್ಷಮಿಸ್ಬೇಕು. ನೀನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದೆ, ಆದ್ರೆ ನಾನೇ ಕೇಳಿಸ್ಕೊಳಕ್ ರೆಡಿ ಇರಲಿಲ್ಲ. ನಿನ್ನನ್ನು ಆಚೆ ಹಾಕ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಮಲ್ಲಿ. ಅಯ್ಯೋ ಮೇಡಮ್, ಪ್ಲೀಸ್ ನೀವು ಕ್ಷಮೆ ಕೇಳಬೇಡಿ. ಅಮ್ಮನಿಗೆ ನೋವಾದರೆ ಮಗಳು ಸಂಕಟ ಪಡೋದು ಸಹಜ ಅಲ್ವಾ? ಆ ಸಂಕಟದಲ್ಲೇ ನೀವು ಆ ಥರ ನಡ್ಕೊಂಡಿದ್ದೀರಾ. ಮಗಳಾಗಿ ನೀವು ಆ ಥರ ಮಾತಾಡಿದ್ದು ಏನು ಹೆಚ್ಚಲ್ಲ. ನಿನ್ನೆ ನೋಡಿದ್ರೆ ಅಷ್ಟು ಅವಮಾನ ಆದರೂ ಅಮ್ಮನ ಹುಡುಕಿ ಮತ್ತೆ ಮನೆಗೆ ಸೇಫಾಗಿ ತಂದುಬಿಟ್ಟೆ. ಇವಾಗ ಏನೂ ಬೇಜಾರೇ ಇಲ್ಲ ಅನ್ನೋ ಹಾಗೆ ನನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ಯಾ. ಏನು ಹೇಳೋದು ನಿಂಗೆ? ಮಿಥಿಲಾ, ಇನ್ನು ಮುಂದೆ ಮಲ್ಲಿ ಮೇಲೆ ಯಾವುದೇ ಬ್ಲೇಮ್ ಬರ್ದಿರೋ ಹಾಗೆ ಕೆಲಸ ಮಾಡೋದಕ್ಕೆ ಹೇಳು. ಮನೇಲಿ ನಡೆಯೋ ಎಲ್ಲ ಬಲಿ ಪೂಜೆಗೆ ಪಾಪ ಮಲ್ಲಿ ಬಲಿಯಾಗೋದು ಬೇಡ ಅಲ್ವಾ? ಮಲ್ಲಿ, ಹೇಳಿ ಮೇಡಮ್.
ಏನು ನಾನು ಆ ಅಡ್ಗೆ ಹತ್ರ ಕ್ಷಮೆ ಕೇಳೋದಾ? ಅಡ್ಗೆ ಒಳಲ್ಲ, ಮಲ್ಲಿ ಹತ್ರ ನೀವು ಕ್ಷಮೆ ಕೇಳಬೇಕು. ಆಗಲ್ಲ ಮಿಥಿಲ, ನಾನು ಈ ಮನೆಗೆ ಹಿರಿ ಸೊಸೆ. ನನ್ನ ಸ್ಥಾನನ ಮರೆತು ಅಡ್ಗೆ ಹತ್ರ ನಾನು ಕ್ಷಮೆ ಕೇಳ್ಬೇಕಾ? ಆಗಲ್ಲ. ಯಾವ ಸೊಸೆ ಯಾವ ಸ್ಥಾನದ ಬಗ್ಗೆ ಮಾತಾಡ್ತಿದ್ದೀರಾ ಅತ್ತೆ? ಅದೆಲ್ಲ ನೀವ್ ಈ ಮನೇಲಿ ಇದ್ರೆ ತಾನೆ. ಮಿಥಿಲ, ಅದು ಯಾಕೆ ಅರುಂಧತಿ ಹೇಳಿದ್ ನಿಮ್ಗೆ ಕೇಳಿಸ್ಲಿಲ್ವಾ? ನಾನ್ ಕ್ಷಮಿಸೋ ತನಕ ನಿಮ್ಗೆ ಈ ಮನೇಲಿ ಜಾಗ ಇಲ್ಲ. ಅದಕ್ಕೆ ಅಲ್ವಾ ಆಗ್ಲಿಂದ ನಿನ್ನ ಹತ್ರ ಕ್ಷಮೆ ಕೇಳ್ತಿರೋದು. ಬರೀ ನನಗ್ ಕ್ಷಮೆ ಕೇಳಿದ್ರೆ ಸಾಕಾಗಲ್ಲ ಅತ್ತೆ. ಯಾರಿಗೆಲ್ಲ ಅನ್ಯಾಯ ಮಾಡಿದಿರೋ ಅವರಿಗೆಲ್ಲ ಕ್ಷಮೆ ಕೇಳಲೇಬೇಕು. ಅಮ್ಮಂಗ್ ಕ್ಷಮೆ ಕೇಳಿದ್ರೆ ಹಾಡು ಹಾಡಿದೀರಾ. ಈಗ ಮಲ್ಲಿಟನ್, ಅವಳ ಹತ್ರ ಹೋಗಿ ಕ್ಷಮೆ ಕೇಳಿ. ಈಗೆಲ್ಲ ಹೇಳಿ ಎಲ್ರ ಮುಂದೆ ನನ್ನನ್ನು ಅವಮಾನ ಮಾಡ್ಲೇಬೇಕಾ ಮಿಥಿಲ? ಪ್ಲೀಸ್. ನೀವು ಕ್ಷಮೆ ಕೇಳಬೇಕು, ಕೇಳ್ತೀರಾ ಅಷ್ಟೇ. ರೇವತಿ ಅಕ್ಕನ ರೂಮ್ ಬಾಗಿಲು ತೆಗ್ದಿದ್ದು ನಾನೇ. ನನ್ನಿಂದ ತಪ್ಪಾಯ್ತು, ಕ್ಷಮಿಸು. ಕುಕ್ತಂಗಿ, ನೀನ್ ಮತ್ತೆ ಮನೆಗೆ ಬಂದಿದ್ದು ಪವಾಡ ಆದಂಗೆ ಆಯ್ತಲ್ವಾ? ಪವಾಡನ? ಏಕೆ? ಮತ್ತೆ ನೀನು ಕುಕ್ತಂಗಿ, ಈ ಮನೇಲಿ ಒಂದ್ಸಲ ಕೆಲ್ಸದಿಂದ ತೆಗೆದ್ರೆ ಮುಗೀತು, ಮತ್ತೆ ಮನೆಗೆ ಸೇರಿಸೋ ಮಾತೇ ಇಲ್ಲ. ಅಂಥದ್ರಲ್ಲಿ ನಿಮ್ಮನೆಗೆ ಬಂದು ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇದು ಪವಾಡ ಅಲ್ದ್ರೆ ಇನ್ನೇನು? ಅದು ನಿಮ್ ವಿರಾಜ್ ಅಣ್ಣನ್ ದೊಡ್ಡ ಗುಣ. ನಾನು ಹೇಳಿಲ್ವಾ? ವಿರಾಜಣ್ಣ ಅಂದ್ರೆ ಸಾಮಾನ್ಯ ಅಲ್ಲ, ನ್ಯಾಯ ಅಂದ್ರೆ ನ್ಯಾಯ. ನಮ್ ವಿರಾಜಣ್ಣ ನ್ಯಾಯ. ಅವ್ರ ಕಣ್ಮುಂದೆ ಏನಾದ್ರೂ ಅನ್ಯಾಯ ನಡೀತಿದೆ ಅಂದ್ರೆ ಯಾರನ್ನ ಬೇಕಾದ್ರೂ ಎದುರಾಕೊಂತಾರೆ. ತಪ್ಪನ್ಸಿದ್ರೆ ಎಲ್ಲಾನು ಸರಿ ಮಾಡ್ಬಿಡ್ತಾರೆ. ಒಂಥರ ಅಟವಾದಿ. ವಿರಾಜ್ ಅಣ್ಣನ್ ಹೊಗಳೋ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ಯಾ? ಆ ವಿಕ್ಕಿನ ನೀನು ಹೊಗಳ್ಬೇಕಾದ್ರೆ ನಾನು ಸುಮ್ಮನೆ ಕೇಳಿಸ್ಕೊಂಡೆ ತಾನೆ. ಈಗ ವಿರಾಜಣ್ಣನು ಹೊಗಳ್ಬೇಕಾದ್ರೆ ಸುಮ್ಮನೆ ಕೇಳಿಸ್ಕೊ ಅಷ್ಟೇ. ಓ, ಆ ವಿಕ್ಕಿ ಪಕ್ಕಿನ ಇನ್ನೂ ಮಾತಾಡಿಸ್ತಿಲ್ವಾ? ಈಗ ಅವ್ರ ವಿಷಯ ಯಾಕೆ? ಅರ್ಥ ಆಯ್ತು ಬಿಡು. ಆ ವಿಕ್ಕಿ ಪಕ್ಕಿ ಹೆಸರಲ್ಲಿ ನಾನು ಯಾಕೆ ನನ್ನ ಖುಷಿನ ಹಾಳು ಮಾಡ್ಕೊಳ್ಳಿ? ಎಲ್ಲಿ ಆನು ಸಕ್ರೆನಾ? ಯಾಕೆ? ಇದೇನು ಹಿಂಗೆ ಕೇಳ್ಬಿಡಕ್ಕೆ ಹೋಗ್ತಂಗಿ? ನೀನು ಈ ಮನೆಗೆ ಬಂದ್ಮೇಲೆ ನಾನು ಏನೇನು ನೋಡಿಲ್ಲ. ಯಾವತ್ತು ನಗ್ದೇ ಇರೋ ಶಾಶ್ವತಿ ಮೇಡಮು ನಗದನ್ನ ನೋಡಿದೆ. ಯಾವತ್ತು ಸಾರಿನೇ ಕೇಳ್ದಿರೋ ಭವಾನಿ ಮೇಡಮು ನನ್ನ ಕ್ಷಮಿಸ್ಬಿಡು ಅನ್ನೋದನ್ನ ನೋಡಿದೆ. ನಿನ್ನಿಂದನೇ ಎಲ್ಲ ಒಳ್ಳೇದಾಗ್ತಿರೋದಕ್ಕೆ ಹೋಗ್ತಂಗಿ. ಆ ಖುಷಿಗೆ ಸಿಹಿ ಆನು. ಅಣ್ಣ, ನನ್ನ ಕೆಲಸನ ನಾನು ನೆಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ನೀನು ಸುಮ್ಮನೆ ಕೂಗ್ತಂಗಿ. ಮಾತೆತ್ತಿದ್ರೆ ಆ ಸನ್ಯಾಸಿ ಥರ ಆಡ್ತೀಯ. ನೀನು ಆಶ್ರಮ ಕಟ್ಟಿದಾಗ ನಾನು ಬಂದು ಸೇರ್ಕೊತೀನಿ. ಈಗ ನೀನು ಸುಮ್ಮನೆ ಆನು. ಕೈ ನೋವ್ತಿದೆ. ನಾನು ತಿಂತೀನಿ. ನನಗೇನಾದ್ರು ಸ್ವೀಟ್ ಮಾಡಕ್ ಬಂದಿದ್ರೆ ನಿನಗೆ ನಾನು ಜಿಲೇಬಿ ಮಾಡ್ಕೊಡ್ತಿದ್ದೆ. ಅಯ್ಯೋ, ಅದು ಮಾತ್ರ ಬೇಡ ಅಣ್ಣ. ಆಮೇಲೆ ನೀನು ಮೈದಾ ಹಿಟ್ಟು ಬದಲು ಕಡಲೆ ಹಿಟ್ಟು ಹಾಕಿದ್ರು ನನಗೆ ಆಶ್ಚರ್ಯ ಇಲ್ಲ. ನಾನು ಹೋಗ್ಬೇಕು, ಬಾಯ್. ನಾನೇನು ಕಮ್ಮಿನಾ? ನೋಡ್ತಾ ಇರು, ನಾನು ಜಿಲೇಬಿ ಮಾಡ್ಕೊಟ್ಟಿದ್ನ ತಿಂದಿದ್ದಿನ ನನ್ನ ಆಡ್ಕೊಳ್ಳೋ ನಿನ್ನ ಬಾಯಿಗೆ ಬೀಗ ಹಾಕೊಳ್ತೀಯ. ಜಿಲೇಬಿಗೆ ಮೈದಾ ಹಿಟ್ಟು ಹಾಕೋದು? ಗೋಧಿ ಹಿಟ್ಟು ತಾನೆ ದಡ್ಡಿ. ನಾನು ಬೆಳಿಗ್ಗೆ ಲಾಕ್ ಮಾಡ್ಕೊಂಡು ಹೋಗಿದ್ನಲ್ಲ. ವಿರಾಜ್, ಏನು ಇದೆಲ್ಲ? ಏನು ಅಂದ್ರೆ? ಯಾಕೆ ಹೀಗೆ ತಿಂತ ಇದೆಯಾ? ಹೊಟ್ಟೆ ಹಸಿದ್ರೆ ತಿಂತಾ ಇದೀನಿ. ನಿನಗೂ ಬೇಕೋ ನೀನು ತಿನ್ನು, ಕೂತ್ಕೋ. ಕೂತ್ಕೊಳ್ಳೋದ? ನಿನಗೆ ನನ್ನ ಮನೆ ಕೀ ಕೊಟ್ಟು ತಪ್ಪು ಮಾಡಿದೆ ನೋಡು. ಈಗ ನಾನು ಏನು ಮಾಡಿದೆ ಅಂತ? ವಿರಾಜ್, ನನ್ನ ಮುಂದೆ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಏನು ಟೆನ್ಷನ್ ಇಲ್ಲ ಅಂತ ಪೋಸ್ ಕೊಡ್ತೀಯಲ್ಲ, ಇವಾಗ ಇದೆಲ್ಲ ತಿಂತ ಇದೆಯಲ್ಲ, ಇದಕ್ಕೇನು ಕಾರಣ ಕೊಡ್ತೀಯಾ? ನೀನು ಮೊದಲೇ ವಿರಾಜ್ ಸಂಪತ್ ಅಂತ ನಾಟಕ ಆಡೋಕ್ಕೆ ಟೆನ್ಷನ್ ಆಗಿದ್ದೆ. ಅಂಥದ್ರಲ್ಲಿ ನನಗೂ ಟೆನ್ಷನ್ ಆಗಿದೆ. ಏನು ಮಾಡಲಿ ಅಂತ ಕೇಳಬೇಕಾಗಿತ್ತಾ? ಅಂದರೆ ನಾನು ಅನ್ಕೊಂಡಿದ್ದು ಸರಿ. ಮಿಸ್ ಮೂಗುತಿ ಕಥೆನ ಹೇಗಪ್ಪ ಮುಂದೆ ತೊಗೊಂಡೋಗ್ಲಿ ಅಂತ ನೀನು ಹಿಂಗೆಲ್ಲ ಆಡ್ತಿರೋದಾ? ವಿರಾಜ್,
ಏನೋ ಮಾಡ್ತಿದ್ಯಾ? ಈ ನಾಟಕ ಪ್ರೀತಿ ಎಲ್ಲ ಸಾಕು ವಿರಾಜ್. ಮಿಸ್ ಮುಗುತ್ತಿ ವಿಕ್ಕಿ ಲವ್ ಸ್ಟೋರಿ ಇಲ್ಲಿಗೆ ಕೊನೆ ಆಗಲಿ. ಅಮ್ಮ, ನೀನು ನಮ್ಮ ರೂಮ್ಗೆ? ಓಹ್, ಈ ಮನೇಲಿ ನಾನು ಎಲ್ಲೆಲ್ಲಿ ಓಡಾಡಬೇಕು ಅನ್ನೋದನ್ನು ನೀನೇ ಹೇಳಬೇಕಾ? ಅಯ್ಯೋ ಇಲ್ಲಮ್ಮ, ಬಾ, ಕೂತ್ಕೋ. ಅಮ್ಮ, ಏನಾದರೂ ಮಾತಾಡೋದಿತ್ತಾ? ಬೇಡ ಬೇಡ ಅಂದರೂ ಆ ಮಿಥಿಲಾ ಮೇಡಮ್ ಮನೆಗೆ ಅಡುಗೆ ಮಾಡಕ್ಕೆ ಹೋಗಿದೆಯಲ್ಲ, ಏನಾಯಿತು ಅಂತ ಕೇಳಕ್ಕೆ ಬಂದೆ. ಅಯ್ಯೋ ಅಮ್ಮ, ನಿನ್ನೆ ಒಂದು ಸಣ್ಣ ಅಪಾರ್ಥ ಆಗಿತ್ತಷ್ಟೇ. ಇವತ್ತು ಯಾರೋ ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ಲಿಲ್ಲ. ಅಷ್ಟು ದೊಡ್ಡವರಾದರೂ ಕ್ಷಮೆ ಕೂಡ ಕೇಳಿದ್ರು. ತಪ್ಪು ಮಾಡಿದಾಗ ದೊಡ್ಡವರು ಚಿಕ್ಕವರು ಅಂತೇನಿರಲ್ಲ, ಕ್ಷಮೆ ಕೇಳಲೇಬೇಕು. ದುಡ್ಡಿದ್ರೆ ಮಾತ್ರ ಏನವ್ರ ಕೊಂಬಿರುತ್ತ? ಅಷ್ಟಕ್ಕೂ ಅಷ್ಟೆಲ್ಲ ಅವಮಾನ ಆದ್ಮೇಲೂ ನೀನ್ ಯಾಕೆ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಅಮ್ಮ, ಈಗೆಲ್ಲ ಸರಿ ಹೋಗಿದ್ಯಲ್ಲ? ಏನ್ ಸರಿ ಹೋಗ್ತಿಲ್ಲ. ದುಡಿತಿದ್ದೀನಿ ಅನ್ನೋ ಭಂಡ ಧೈರ್ಯದಲ್ಲಿ ಇನ್ನೊಂದಷ್ಟು ಸಾಲ ಮಾಡ್ತಾಳಷ್ಟೆ. ಸಾಲ ಮಾಡಿರೋರು ಯಾರು? ಕೇಳಿಸ್ಕೋಬೇಕಾಗಿರೋದು ಇನ್ಯಾರು? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತ ಅಮ್ಮ? ಹೇಳಿದ್ನಲ್ಲ, ನಿನ್ ಮದ್ವೆ ವಿಷಯ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ನಾನಂತೂ ನಿನ್ ಸಪೋರ್ಟ್. ವಾಟ್ಸಪ್ಪಲ್ಲಿ ಒಂದಷ್ಟು ಗ್ರೂಪ್ಗಳಿದಾವೆ, ಅದಕ್ಕೂ ಸೇರೋಣ. ಹಾಗೆ ಮ್ಯಾಟ್ರಿಮನಿ ಸೈಟ್ಗೂ ಅಕ್ಕನ ಜಾತಕ ಹಾಕೋಣ. ಅದಕ್ಕೂ ಮೊದಲು ಇವಳಿಗೆ ಯಾವ ಥರ ಹುಡುಗ ಬೇಕು ಅನ್ನೋದು ನನಗೆ ಗೊತ್ತಾಗಬೇಕು. ನಿಮಗೆಲ್ಲ ಯಾವ್ದು ಸರಿ ಅನ್ಸುತ್ತೋ ಅದೇ ರೀತಿ ಮಾಡಿ. ನೀವು ತೋರಿಸಿದ ಹುಡುಗನ್ನೇ ನಾನು ಮದುವೆ ಆಗ್ತೀನಿ. ಇದೇ ನಮ್ಮ ಕಾಲನ? ಹಸೆಮಣೆ ಮೇಲೇನೆ ಮೊದಲನೇ ಸಲ ಹುಡುಗನ್ ನೋಡೋಕೆ. ನಿನಗೆ ಎಂಥ ಹುಡುಗ ಬೇಕು ಅಂತ ನಮ್ಮನ್ನು ಯಾರೂ ಕೇಳೋರು ಇರಲಿಲ್ಲ. ಕೇಳಿದ್ರು ಇಂಥ ಹುಡುಗ ಬೇಕು ಅಂತ ಹೇಳೋಕ್ಕೂ ನಮಗೆ ಗೊತ್ತಿರಲಿಲ್ಲ. ಏನೋ ನನ್ನ ಪುಣ್ಯ ನಿಮ್ಮ ಅಪ್ಪನ ಅಂತ ಒಳ್ಳೆ ಗಂಡ ಸಿಕ್ಕಿತ್ತು. ಆದರೆ ಈಗ ಹಾಗೆಲ್ಲ ನಡೆಯಲ್ವಲ್ಲ. ವಯಸ್ಸು ನೋಡಿ ಮದುವೆ ಮಾಡೋಕ್ಕಾಗಲ್ಲ. ಮನ್ಸಿಗೆ ಇಷ್ಟ ಆದ ಹುಡುಗನ್ನೇ ಹುಡುಕ್ಬೇಕು. ಆಹಾ, ಕರೆಕ್ಟಾಗಿ ಹೇಳ್ದೆ ಅಮ್ಮ. ಮದ್ವೆ ಆಗೋದು ಅಕ್ಕ, ನಾವಲ್ಲ. ಅವಳಿಗೆ ಇಷ್ಟ ಆಗೋ ಥರ ಹುಡುಗನ್ನೇ ಹುಡ್ಕೋಣ. ಬೇಗ ಬೇಗ ಹೇಳಕ್ ಹೇಳು. ರಾತ್ರಿ ಇಡೀ ಇಲ್ಲೇ ಕೂತ್ಕೊಂಡು ಕೇಳೋಕೆ ನನಗೆ ಪುರ್ಸೊತ್ತಿಲ್ಲ. ಅಕ್ಕ, ನಿನ್ ಗಂಡ ಹೇಗಿರ್ಬೇಕು ಹೇಳು? ಅಮ್ಮನೇ ಕೇಳ್ತಿದಾರಲ್ಲ. ಅವಿ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಮತ್ತೆ ನೀನು ಟೆನ್ಷನ್ ಮಾಡ್ಕೊಂಡು ಮನ್ಸು ಹಾಳು ಮಾಡ್ಕೊಂಡು ಈ ಹಾಳು ಮೂಳೆಲ್ಲ ತಿನ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಂಡೆ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಈಗಂಥದ್ದು ಏನಾಯ್ತು? ಏನೂ ಆಗಿಲ್ಲಪ್ಪ. ನಿನಗೆ ಈ ಪ್ರೀತಿ ಪಿತ್ತ ಉಸಿರು ಕಟ್ತಾ ಇದ್ರು ಏನಾಗಿದೆ ಅಂತ ನಾನೇ ಹೇಳ್ಬೇಕಲ್ವಾ? ಹೌದು, ನಂಗೆ ಟೆನ್ಷನ್ ಆಗಿದೆ. ಇಷ್ಟು ದಿನ ವಿಕ್ಕಿ ಅಂತ ಆಚೆ ಓಡಾಡ್ತಿರ್ಬೇಕಾದ್ರೆ ಎದ್ರಿದ್ದೆ. ಆದರೆ ಈಗ ಮಿಸ್ ಮೂಗುತಿ ಮನೇಲಿ ಇರಬೇಕಾದ್ರೆ ವಿರಾಟ್ ಸಂಪತ್ ಐಡೆಂಟಿಟಿನ ಹೇಗೆ ಮುಚ್ಚಿಡಬೇಕು ಅಂತ ಯೋಚನೆ ಆಗಿದೆ. ಅಪರೂಪಕ್ಕೆ ಸುಳ್ಳು ಹೇಳಿದ್ರೆ ಹೀಗೆ ಆಗೋದು. ಏನಂದೆ? ಸದ್ಯ ಈಗಲಾದ್ರೂ ರಿಯಾಲಿಟಿ ಏನು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನಾನು ಏನು ಮಾಡಲಿ ಅವಿ? ಮಿಸ್ ಮೂಗುತಿಗೆ ನಾನು ವಿರಾಟ್ ಸಂಪತ್ ಅಂತ ಗೊತ್ತಾಗಬಾರ್ದು, ಆ ಕಡೆ ಮನೆಯವ್ರಿಗೆ ನಾನು ಮಲ್ಲಿನ ಇಷ್ಟಪಡ್ತೀನಿ ಅಂತ ಗೊತ್ತಾಗಬಾರ್ದು. ಇಬ್ಬರಿಗೂ ಸ್ಟೇಟಸ್ ಪ್ರಾಬ್ಲಮ್ಮೇ. ಮಲ್ಲಿಗೆ ಶ್ರೀಮಂತರ ಕಂಡ್ರೆ ಆಗಲ್ಲ, ಅರು ಅಮ್ಮಂಗೆ ನೀನು ಶ್ರೀಮಂತಿಗೆ ಬಿಟ್ಟು ನಡ್ಕೊಳ್ಳೋದು ಕಂಡ್ರೆ ಆಗಲ್ಲ. ಹೀಗಿದ್ದಾಗ ಯಾವ ಧೈರ್ಯದಲ್ಲೂ ಮುಂದುವರಿತೀಯಾ? ನಿನ್ನ ಲವ್ ಸ್ಟೋರಿಗೆ ಸಮಾಧಿ ಕಟ್ಟೋದೇ ಬೆಟರ್. ಮುಂದೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇದೆ, ಆದರೆ ಏನಾಗುತ್ತೋ ಅಂತ ಭಯ ಇಲ್ಲ. ನೀನು ಹೆಂಗಿದ್ರು ಓವರ್ ಆಗಿ ಥಿಂಕ್ ಮಾಡ್ತಿದ್ಯಲ್ಲ, ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಅಂದರೆ ಒಂದು ವೇಳೆ ಎಲ್ಲ ಸರಿಯಾಗಿ ಮಿಸ್ ಮೂಗುತಿಗೆ ಶ್ರೀಮಂತರ ಮೇಲೆ ಒಳ್ಳೆ ಅಭಿಪ್ರಾಯ ಬಂದು ಅರು ಅಮ್ಮಂಗೆ ಸ್ಟೇಟಸ್ ಎಲ್ಲ ಮ್ಯಾಟರ್ ಆಗಲ್ಲ ಅಂತ ರಿಯಲೈಸ್ ಆದರೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಾಗಲ್ಲ? ಭಾವನೆ ಅದಾಗೆ ಬದಲಾಗಲ್ಲ, ಬದಲು ಮಾಡಬೇಕು. ಇಲ್ಲಿ ಬೆಕ್ಕಿ ಗಂಟೆ ಕಟ್ಟೋರು ಯಾರು? ಮಲ್ಲಿ. ಅರು ಅಮ್ಮನ ಮನಸ್ಥಿತಿ ಸರಿ ಮಾಡೋರು ಯಾರು? ಇನ್ಯಾರು? ನಾನು. ಅದಷ್ಟು ಸುಲಭ ಅಲ್ಲ ಬಾಸು. ಕಷ್ಟ ಇದೆ, ಹಾಗಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಬದಲಾಯಿಸ್ತೀನಿ.
ಎಲ್ಲರೂ ಮನಸ್ಥಿತಿನೂ ಬದಲಾಯಿಸ್ತೀನಿ. ಅಲ್ಲ ಕಣೋ, ಅವ್ರು ಬದಲಾಗ್ತಾರೇನೋ ನಂಬಿಕೆ ನಿನಗಿದೆಯಾ? ಖಂಡಿತ ಇದೆ. ಮಿಸ್ ಮೂಗುತಿಗೆ ಒಳ್ಳೆ ಮನಸ್ಸನ್ನೋದು ಅಂತಸ್ ನೋಡಿ ಬರಲ್ಲ ಅಂತ ಅರ್ಥ ಮಾಡಿಸ್ತೀನಿ. ಅಮ್ಮಮ್ಮಗೆ ಕೊನೆ ತನಕ ಇರೋದು ನೆಮ್ಮದಿ, ಈ ಕ್ಷಣದ ಪ್ರೀತಿ ಹೊರತು ಅಂತಸ್ತಲ್ಲ ಅನ್ನೋದನ್ನು ಗೊತ್ತಾಗೋ ಥರ ಮಾಡ್ತೀನಿ. ನನ್ನ ಲಿಸ್ಟಲ್ಲಿರೋ ಮುಂದಿನ ಗೋಲ್ ಇದು. ಇದಲ್ಲಿ ನಾನು ಗೆಲ್ಲೇಬೇಕು, ಗೆದ್ದೇ ಗೆಲ್ತೀನಿ. ನಿಂದೊಂದು ಇಷ್ಟ ಇದೆಯಲ್ಲ ಅಕ್ಕ, ಹೇಳು. ಶ್ರೀಮಂತರ ಮನೆ ಹುಡುಗ ಬೇಡ, ಸೀದಾ ಸಾದಾ ಸಿಂಪಲ್ ಹುಡುಗ ಸಾಕು, ಅಷ್ಟೇ ಅಲ್ವಾ? ಹೌದಮ್ಮ, ಅಷ್ಟೇ. ಶ್ರೀಮಂತರ ಮನೆ ಹುಡುಗ ಬೇಡ ಅನ್ನೋ ವಿಷಯ ಮುಂಚೆ ಗೊತ್ತಿರೋದೆ. ನಿನಗೆ ಹುಡುಗ ಹೇಗಿರಬೇಕು ಅಂತ ಕೇಳ್ತಾ ಇದ್ದೇನೆ. ನೋಡು, ಇಷ್ಟು ದಿನ ನೀನು ಇಲ್ಲಿ ಕಳೆದಿರೋದು ನಿನ್ನ ಜೀವನದ ಕಾಲು ಭಾಗ ಅಷ್ಟೆ. ಉಳಿದ ಮುಕ್ಕಾಲು ಭಾಗ ಇನ್ನು ನೀನು ನಿನ್ನ ಗಂಡನ ಜೊತೆ ಕಳಿಬೇಕು. ನೀನು ಅವನಿಗೆ ಹೊಂದ್ಕೊಂಡು ಹೋಗೋದು ಎಷ್ಟು ಮುಖ್ಯನೋ, ಅವನು ನಿನ್ನ ಮನಸ್ಸಿಗೆ ಇಷ್ಟ ಆಗಬೇಕು ಅನ್ನೋದು ಅಷ್ಟೇ ಮುಖ್ಯ. ಹೇಳು. ತೀರಾ ದೊಡ್ಡ ದೊಡ್ಡ ಆಸೆನಿಲ್ಲಮ್ಮ ನನಗೆ. ತಾನು ಅಂತ ಬದುಕೋಕ್ಕಿಂತ ತನ್ನವರು ಅಂತ ಬದುಕೊಂಡು ಸಿಕ್ಕಿದ್ರೆ ಒಳ್ಳೇದು. ಯಾರಾದರೂ ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ನಾನಿದ್ದೀನಿ ಅಂತ ಹೇಳೋ ಗುಣ ಇರಬೇಕು. ಮನಸ್ಸಿಗೂ ನಾಲ್ಗೆಗೂ ಮಧ್ಯ ಫಿಲ್ಟರೇ ಇರಬಾರ್ದು. ಅವನ ಜೊತೆ ಮಾತುಕತೆ ತೀರಾ ಸಲೀಸಾಗಿರಬೇಕು, ಫ್ರೆಂಡ್ಸ್ ಜೊತೆ ಮಾತಾಡೋ ಹಾಗೆ. ಹುಡುಗ ನೋಡೋಕೆ ಹೇಗಿರಬೇಕು? ಅಮ್ಮ, ಅಂದ ಅನ್ನೋದು ನೋಡೋರ್ ಕಣ್ಣಲ್ಲಿರುತ್ತೆ ಹೊರತು ನಮ್ಮಲ್ಲಲ್ಲ. ಗುಣ ಇಷ್ಟಪಡೋರ್ಗೆ ಕಲ್ಲಲ್ಲೂ ದೇವ್ರು ಕಾಣ್ತಾರೆ. ಅದೇ ಅಂದ ಇಷ್ಟಪಡೋರ್ಗೆ ದೇವರಲ್ಲೂ ಕಲ್ಲು ಕಾಣುತ್ತೆ. ಸರಿಯಾಗಿ ಹೇಳಿದೆ. ಆಯ್ತು, ಬ್ರೋಕರ್ ಹತ್ರ ಮಾತಾಡ್ತೇನೆ. ಅಮ್ಮ ನನಗೆ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಜಾತಕ ಹೊಂದಿದ್ರೆ ಯಾವ ಹುಡುಗನ ಜೊತೆ ಬೇಕಾದರೂ ಮದುವೆ ಮಾಡಿಸ್ತಾಳೆ ಅನ್ನೋ ಭಯ ಏನು ಬೇಡ ನಿನಗೆ. ನಿನ್ನ ಮನಸ್ಸಿಗೆ ಒಪ್ಪುವಂಥ ಹುಡುಗ ಸಿಕ್ಕಿದ್ರೆ ಮಾತ್ರನೇ ನಿನ್ನ ಮದುವೆ. ನಿನ್ನ ಮದುವೆ ನನಗೇನು ಹೊರೆಯಲ್ಲ, ಅದು ನನ್ನ ಕರ್ತವ್ಯ. ಯಾಕೋ ಹಂಗೆ ನೋಡ್ತಾ ಇದೆಯಾ? ನೀನು ಯಾರ ಬಗ್ಗೆ ಹೇಳಿದ್ದು? ಯಾರ ಬಗ್ಗೆ? ಅಕ್ಕ, ನೀನು ಹೇಳಿದ ಮಾತನ್ನ ಇನ್ನೊಂದ್ಸಲ ನೆನ್ಸ್ಕೋ. ಅದನ್ನ ಕೇಳ್ತಾ ಯಾರು ನೆನಪಾಗ್ತಾರೆ ಯೋಚನೆ ಮಾಡೋ. ತಾನು ಅಂತ ಬದುಕೋಕ್ಕಿಂತ ತನ್ನವರು ಅಂತ ಬದುಕೊಂಡು ಸಿಕ್ಕಿದ್ರೆ ಒಳ್ಳೇದು. ಯಾರಾದ್ರೂ ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ನಾನಿದ್ದೀನಿ ಅಂತ ಹೇಳೋ ಗುಣ ಇರಬೇಕು. ದುಡ್ಡು ಕೊಟ್ರೆ ಹೋಗ್ತೀರಾ? ಅದ್ರ ವ್ಯಾಲ್ಯೂ ಕಡಿಮೆ ಅಂದ್ರೂ 1.5 ಲಕ್ಷ. ಅದೇನೋ 1 ಲಕ್ಷ ಕಂತು ಒಂದಲ್ಲ, 50,000 ಜಾಸ್ತಿನೇ ಇದೆ. ಮನ್ಸಿಗೂ ನಾಲ್ಗೆಗೂ ಮಧ್ಯ ಫಿಲ್ಟರೇ ಇರಬಾರ್ದು. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ, ಮಾತಾಡಕ್ಕೆ ಕಾರಣ ಹುಡುಕ್ತೀನಿ ಅಂದ್ರೆ ತಪ್ಪಾಗತ್ತಾ? ನಿಮ್ಮ ಜೊತೆ ಮಾತಾಡೋದು ಅಂದ್ರೆ ನನಗಿಷ್ಟ. ತಮಾಷೆ ಮಾಡ್ತಿಲ್ಲ ತಾನೆ? ನೀವು ನಿಜ ಹೇಳಕ್ ಹೇಳಿದ್ರಿ, ನಾನು ನಿಜಾನೇ ಹೇಳಿದ್ದೀನಿ. ಅವನ ಜೊತೆ ಮಾತುಕತೆ ತೀರಾ ಸಲೀಸಾಗಿರ್ಬೇಕು, ಫ್ರೆಂಡ್ಸ್ ಜೊತೆ ಮಾತಾಡೋ ಹಾಗೆ. ಇದೆಲ್ಲ ಅಡಿಗೆ ಮನೇಲಿ ಸಿಗೋ ಪದಾರ್ಥನ ಅಥವಾ ಮೆಡಿಕಲ್ ಶಾಪ್ ಸಿಗೋ ಔಷಧಿನ? ಬಿಟ್ರೆ ಕಡ್ಲೆ ಟೊಮೆಟೊನು ಮನೆ ಮದ್ದು ಅಂತ ಹೇಳ್ಬಿಡ್ತೀರಾ? ಹೌದು, ಮತ್ತೆ ನನ್ ತಂಗಿನೂ ಲಾಯರ್ ತರನೇ ನನ್ನ ಪರ ವಾದ ಮಾಡ್ತಾಳೆ, ಆದ್ರೆ ಫೀಸ್ ಸ್ವಲ್ಪ ಜಾಸ್ತಿ ಕೇಳ್ತಾಳೆ. ಒಪ್ಕೊಳ್ಳಿ, ಪರವಾಗಿಲ್ಲ. ಆಗುತ್ತೆ. ಕೊಡಿ, ಇನ್ನೊಂಚೂರು ಖಾರ ಹಾಕ್ಬಿಟ್ಟು ಕೊಡಿ. ಅಲ್ಲ, ತಿನ್ನಿ. ಅಕ್ಕ, ಯಾರಾದ್ರೂ ನೆನಪಾದ್ರಾ? ಯಾರು ನೆನಪಾಗ್ಬೇಕು? ಯಾರು ನೆನಪಾಗಿಲ್ಲ.
ಡವ್ ಮಾಡ್ತಿದ್ಯಾ? ನಿಂಗೆ ವಿಕ್ಕಿ ನೆನ್ಪದ ತಾನೇ? ಏನೂ ಇಲ್ಲ ನಿನ್ ತಲೆ. ಇವೆಲ್ಲ ನನ್ನ ಹತ್ರ ಇಟ್ಕೊಳ್ಬೇಡ, ನಂಗೆಲ್ಲ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಏನ್ ಗೊತ್ತಾಗುತ್ತೆ? ಓದ್ಕೊಳ್ಳೋ ಅಂತ ಕೂರ್ಸಿದ್ರೆ ಬರೀ ತಲೆ ಹೊರಟೆ ಮಾಡ್ತೀಯ. ನೋವಾಗ್ತಿದೆ ಬಿಡಕ್ಕ. ನನ್ಗಂತೂ ನಿನ್ ಮಾತಲ್ಲಿ ವಿಕ್ಕಿನೇ ಕಾಣಿಸ್ತಾ, ನಿಂಗೂ ಆದಷ್ಟು ಬೇಗ ಕಾಣಿಸ್ಲಿ. ಹೋಗೋ ತರ್ಲೆ.